ಕನ್ನಡ ಭಾಷೆ ಮೇಲೆ ಕೇರಳ ಸರ್ಕಾರ ಪ್ರಹಾರವನ್ನ ಮಾಡ್ತಾ ಇದೆ. ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಹೊಸ ರೂಲ್ಸ್ ಅನ್ನ ತರೋದಕ್ಕೆ ಎಲ್ಲ ತಯಾರಿ ಆಗಿದೆ. ಕನ್ನಡ ಭಾಷೆ ಸಂಹಾರಕ್ಕೆ ಕಾನೂನನ್ನ ತರ್ತಾ ಇದೆ ಕೇರಳ. ಇದಕ್ಕೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಾಗ್ತಿದೆ ಕೇರಳದಲ್ಲಿ? ಹಾಗಾದ್ರೆ ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಹೇರಿಕೆ ಮಾಡುವಂತ ಪ್ಲಾನ್ ಅಲ್ಲಿನ ಸರ್ಕಾರದ್ದು. ಪ್ರಥಮ ಭಾಷೆಯಾಗಿ ಕನ್ನಡ ಬದಲು ಮಲಯಾಳಂ ಭಾಷಾ ಸಂವಿಧಾನ ಖಾತರಿಗೆ ನಿರ್ಧಾರವನ್ನ ಮಾಡಿಕೊಂಡಿದೆ ಅಲ್ಲಿನ ಸರ್ಕಾರ. ಕೇರಳದ ಮಲಯಾಳಂ ಪ್ರೀತಿಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಗರಂ ಆಗಿದೆ. ತಕ್ಷಣವೇ ಮಸೂದೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಎಕ್ಸ್ ನಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಒತ್ತಡ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಕಾಸರಗೋಡಿನ ಕನ್ನಡಿಗರಿಗೆ ಅನ್ಯಾಯವಾಗುತ್ತೆ. ಇದರಿಂದ ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕಿನ ದಮನ ಆದಂತಾಗುತ್ತೆ. ಕೇರಳದ ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವಂತ ಅವಕಾಶದಿಂದ ವಂಚಿತರಾಗ್ತಾರೆ. ಇಂಥದ್ದೊಂದು ಕಾನೂನು ಜಾರಿಗೆ ಬಂದ್ರೆ ಕನ್ನಡಿಗರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕೇರಳ ಸಿಎಂ ವಿರುದ್ಧ ಸಿದ್ದರಾಮಯ್ಯ ಕೂಡ ಖಡಕ್ ಆಗಿ ಎಕ್ಸ್ ನಲ್ಲಿ ಕಿಡಿಕಾರಿದ್ದಾರೆ. ಈ ಬಿಲ್ ಅನ್ನ ಕೇರಳ ಸರ್ಕಾರ ಇಮ್ಮಿಡಿಯೇಟ್ ಆಗಿ ವಾಪಸ್ ಪಡಿಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಕೇರಳದಿಂದ ಯಾವ ತರ ಪ್ರತಿಕ್ರಿಯೆ ಬರುತ್ತೆ ಅಂತ ಹೇಳಿ ಕುತೂಹಲ ಇದೆ. ಕೇರಳದ ಶಾಲೆಗಳಲ್ಲಿ ಕನ್ನಡದ ಕಗ್ಗೊಲೆ ಮಾಡೋಕೆ ಅಲ್ಲಿನ ಸರ್ಕಾರ ಹೊರಟಿದೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಹೇರಿಕೆ ಮಾಡುವಂತ ಪ್ರಯತ್ನವನ್ನ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಕಾಸರಗೋಡಲ್ಲಿ ಸಮಸ್ಯೆ ಇದ್ದಿದೆ ಅಂದ್ರೆ ಕನ್ನಡಿಗರು ವಂಚಿತರಾಗ್ತಾ ಇದ್ದಾರೆ. ಮಾತೃಭಾಷೆ ಕನ್ನಡ ಆದ್ರೂ ಕೂಡ ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಕನ್ನಡ ಕಲಿಯುವಿಕೆಯಿಂದ ವಂಚಿತರಾಗ್ತಿದ್ದಾರೆ. ಅಂದ್ರೆ ಈ ಮಸೂದೆಯಲ್ಲಿ ಏನಿದೆ? ಈಗ ಕರ್ನಾಟಕ ಸರ್ಕಾರ ಯಾವ ತರ ಮಧ್ಯಪ್ರವೇಶ ಮಾಡಬೇಕು? ಶರ್ಮಿತಾ, ಕೇರಳದಲ್ಲಿ ಕೇರಳ ಸರ್ಕಾರ ಒಂದು ವಿವಾದಿತ ಬಿಲ್ ಮಸೂದೆಯನ್ನ ಮಂಡನೆ ಮಾಡಿರುವಂತದ್ದು. ಸರ್ಕಾರಿ ಮತ್ತು ಅನುದಾನಿತ ರಹಿತ ಎಲ್ಲಾ ಶಾಲೆಗಳಲ್ಲೂ ಕೂಡ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸಿ ಇದೀಗ ತಮ್ಮ ವಿಧಾನಸಭೆಯಲ್ಲಿ ಮಸೂದೆಯನ್ನ ಪಾಸ್ ಮಾಡಿಕೊಂಡಿದೆ. ಆದರೆ ಇದಕ್ಕೆ ಇನ್ನೂ ಕೂಡ ಕೇರಳದ ಗವರ್ನರ್ ರಾಜ್ಯಪಾಲರು ಅಂಕಿತವನ್ನ ಕೊಟ್ಟಿಲ್ಲ. ಹೀಗಾಗಿ ಅಲ್ಲೇ ಈ ಮಸೂದೆ ಈಗ ಸ್ಟ್ರಕ್ ಆಗಿರುವಂತದ್ದು. ಆದರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಫೇಸ್ಬುಕ್ ಮತ್ತು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಬರೆದಿರುವಂತದ್ದು. ಗಡಿನಾಡ ಭಾಗದಲ್ಲಿ ಅತಿ ಹೆಚ್ಚು ಕರ್ನಾಟಕದ ಅಂದ್ರೆ ಕನ್ನಡ ಮಾತಾಡುವಂತ ಮನೆ ಮಾತಾಗಿರುವಂತ ಜನರು ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಕೇರಳದ ಈ ಮಸೂದೆಯಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತ ವಾದವನ್ನ ಮುಂದಿಟ್ಟಿರುವಂತದ್ದು. ಮುಖ್ಯವಾಗಿ ನಮಗೆ ಕರ್ನಾಟಕ ಮತ್ತು ಕೇರಳ ಅಂತ ಬಂದ ತಕ್ಷಣ ಕಾಸರಗೋಡು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡುವಂತ ಮಕ್ಕಳಿದ್ದಾರೆ. ಮುಖ್ಯವಾಗಿ ಜನಸಂಖ್ಯೆನೂ ಕೂಡ ಇದೆ. ಮತ್ತು ಮುಖ್ಯವಾಗಿ ಈಗಿನ ವಿಚಾರಕ್ಕೆ ಬರೋದಾದ್ರೆ ಮಕ್ಕಳಿದ್ದಾರೆ. ಸುಮಾರು 40,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಕೇರಳದ ಕನ್ನಡ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಈ ಒಂದು ಮಸೂದೆಯಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. 180ಕ್ಕೂ ಅಧಿಕ ಬರುವಂತ ಶಾಲೆಗಳಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿದೆ. ಸೊ ಈ ಶಾಲೆಗಳಲ್ಲೆಲ್ಲವೂ ಕೂಡ ಪ್ರಥಮ ಭಾಷೆ ಬಿಟ್ಟು ಎರಡನೇ ಭಾಷೆಯಾಗಿ ಮಲಯಾಳಮನ್ನ ಕಡ್ಡಾಯಗೊಳಿಸುವಂತ ಒಂದು ಮಸೂದೆ ಇದಾಗಿದ್ದು ಇದಕ್ಕೆ ಈಗ ರಾಜ್ಯಪಾಲರು ಅಂಗೀಕಾರವನ್ನ ಇನ್ನೂ ಕೊಟ್ಟಿಲ್ಲ. ಇದು ಕೇವಲ ಕರ್ನಾಟಕ ಮತ್ತು ಕೇರಳದ ಗಡಿನಾಡು ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಕೇರಳ ಗಡಿ ಹಂಚಿಕೊಳ್ಳುವಂತ ತಮಿಳುನಾಡು ಭಾಗದಲ್ಲೂ ಕೂಡ ಇದೇ ಮಸೂದೆ ಇದೇ ಮಾದರಿಯಾಗಿರುವಂತಹ ಒಂದು ಕಾನೂನನ್ನ ಜಾರಿ ಮಾಡೋದಕ್ಕೆ ಕೇರಳ ಸರ್ಕಾರ ಮುಂದಾಗಿರುವಂತದ್ದು. ಇದು ಆ ಭಾಗದ ಮತ್ತು ನಮ್ಮ ಕರ್ನಾಟಕದ ಅಂದ್ರೆ ಮುಖ್ಯವಾಗಿ ಮಂಜೇಶ್ವರ ಮತ್ತು ಕಾಸರಗೋಡು ತಾಲೂಕಿನಲ್ಲಿರುವಂತಹ ಕನ್ನಡ ಮಾತಾಡುವಂತ ಕನ್ನಡ ಮನೆ ಮಾತಾಗಿರುವಂತಹ ಮಕ್ಕಳಿಗೆ ಇದು ಸಾಕಷ್ಟು ಸಮಸ್ಯೆ ಮಾಡುತ್ತೆ. ಈಗಾಗಲೇ ಏನು ಅಲ್ಲಿರುವಂತಹ ಭಾಷಾ ಪ್ರೇಮ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಪ್ರತಿದಿನದ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರ ಮಧ್ಯೆ ಮಲಯಾಳಮನ್ನ ಶಾಲೆಗಳಲ್ಲೂ ಕೂಡ ಕಡ್ಡಾಯಗೊಳಿಸುವ ಮೂಲಕವಾಗಿ ಆ ಮಕ್ಕಳಲ್ಲಿರುವಂತಹ ಭಾಷೆ ಅಂದ್ರೆ ಅವರಿಗೆ ಕನ್ನಡದ ಮೇಲಿರುವಂತಹ ಒಲವನ್ನ ಕಡಿಮೆಗೊಳಿಸೋದಕ್ಕೆ ಇದೊಂದು ಪರೋಕ್ಷವಾಗಿ ನಡೆಸ್ತಾ ಇರುವಂತಹ ಹುನ್ನಾರ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಹೇಳ್ತಾ ಇರುವಂತದ್ದು. ಮತ್ತೆ ಸಂವಿಧಾನದ ಪ್ರಕಾರವಾಗಿ ಭಾಷೆಯನ್ನ ತಮ್ಮ ಮಾತೃಭಾಷೆಯನ್ನ ಕಲಿಯೋದಕ್ಕೆ ಎಲ್ಲಾ ಮಕ್ಕಳಿಗೂ ಕೂಡ ಎಲ್ಲಾ ಜನರಿಗೂ ಕೂಡ ಒಂದು ರೀತಿ ಅವಕಾಶ ಇದೆ. ಆ ಅವಕಾಶಕ್ಕೆ ಈ ಒಂದು ಮಸೂದೆ ಧಕ್ಕೆ ಮಾಡುತ್ತೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಗಟ್ಟಿಯಾಗಿ ಪ್ರತಿಪಾದನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಕೋಗಿಲು ಕ್ರಾಸ್ ವಿಚಾರದಲ್ಲಿ ಕೇರಳ ಸರ್ಕಾರ ಮೂಗ್ ಯಾವ ರೀತಿಯಾಗಿ ತುರಿಸಿತ್ತೋ ಅದೇ ರೀತಿಯಾಗಿರುವಂತಹ ಮತ್ತೊಂದು ನಡೆ ಕೇರಳ ಸರ್ಕಾರದಿಂದ ಇದೀಗ ಹೊರಬಂದಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಆ ಕೇರಳ ಸರ್ಕಾರದ ಯಾವುದೇ ಶಿಕ್ಷಣ ಸಚಿವರಾಗ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆಗ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಯಾವ ರೀತಿಯಾಗಿರುವಂತಹ ನಿರ್ಧಾರ ಆ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ.
ಕೋಗಿಲು ಕ್ರಾಸ್ ನಲ್ಲಿ ನಡೆದಂತಹ ಆ ಘಟನೆಗಳೇನಿತ್ತು, ಕೇರಳ ಸರ್ಕಾರ ತಮ್ಮ ನಿಯೋಗವನ್ನ ಕಳಿಸ್ಕೊಟ್ಟು ಇಲ್ಲಿನ ಸರ್ಕಾರಕ್ಕೆ ಒತ್ತಡವನ್ನು ಹಾಕುವಂತ ಪ್ರಯತ್ನವನ್ನ ಮಾಡಿತ್ತು. ಅದರ ಪ್ರಕಾರ ಅದಾದ ಮೇಲೆ ಏನೆಲ್ಲ ಹೈಡ್ರಾಮಾಗಳಾಯ್ತು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಸೊ ಹೀಗಾಗಿ ಈ ವಿಚಾರದಲ್ಲಿ ಯಾವ ರೀತಿಯಾಗಿರುವಂತ ನಿರ್ಧಾರವನ್ನ ಅಲ್ಲಿನ ಕೇರಳ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂತ ವಿಚಾರ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಆಶಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.